ಐಸಿಸಿ ವುಮೆನ್ಸ್ ಟಿ20 ವಿಶ್ವಕಪ್ನಲ್ಲಿಂದು ಇಂಡೋ-ಪಾಕ್ ಸಮರ. ಟಿ20 ವಿಶ್ವಕಪ್ನಲ್ಲಿಂದು ಭಾರತೀಯ ವನಿತೆಯರ ಅಭಿಯಾನ ಶುರು. ಟಿ20 ವಿಶ್ವಕಪ್ನಲ್ಲಿಂದು ಭಾರತ ವನಿತೆಯರ ಅಭಿಯಾನ ಶುರು. ಇದು ಪಂದ್ಯವಲ್ಲ, ಪ್ರತಿಷ್ಠೆಯನ್ನೇ ಪಣಕ್ಕಿಡುವ ಮಹಾಯುದ್ಧ. ಬದ್ಧ ವೈರಿಗಳ ಹಣಾಹಣಿ ವೀಕ್ಷಿಸಲು ಕ್ರಿಕೆಟ್ ಫ್ಯಾನ್ಸ್ ಕಾತರರಾಗಿದ್ದಾರೆ. ಪ್ರತಿಷ್ಠೆ ಸಮರಕ್ಕೆ ಸಜ್ಜಾಗಿದೆ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್. ಜಾಗತಿಕ ಕ್ರಿಕೆಟ್ನ ಕಣ್ಣರಳಿಸಿದೆ ಇಂಡೋ-ಪಾಕ್ ಟಿ20 ಪಂದ್ಯ. ಟಿ20ಯಲ್ಲಿ ಪಾಕ್ ವಿರುದ್ಧ ಭಾರತ ವನಿತೆಯರದ್ದೇ ಮೇಲುಗೈ. ಪಾಕ್ ವನಿತೆಯರ ಹುಟ್ಟಡಗಿಸೋದ್ರಲ್ಲಿ ಕೌರ್ ಪಡೆ ಪಂಟರ್. ಚರಿತ್ರೆ ಸೃಷ್ಟಿಸಲು ಸಜ್ಜಾಗಿ ನಿಂತಿದೆ ಹರ್ಮನ್ ಪ್ರೀತ್ ಕೌರ್ ಪಡೆ. ಐಸಿಸಿ ವುಮೆನ್ಸ್ ಟಿ20 ವಿಶ್ವಕಪ್ನಲ್ಲಿಂದು ಇಂಡೋ-ಪಾಕ್ ಸಮರ. ಟಿ20 ವಿಶ್ವಕಪ್ನಲ್ಲಿಂದು ಭಾರತ ವನಿತೆಯರ ಅಭಿಯಾನ ಶುರು. ಇದು ಪಂದ್ಯವಲ್ಲ, ಪ್ರತಿಷ್ಠೆಯನ್ನೇ ಪಣಕ್ಕಿಡುವಂತಹ ಮಹಾಯುದ್ಧ. ಎರಡು ತಂಡಗಳ ನಡುವಿನ ಪಂದ್ಯವಲ್ಲ, ಎರಡು ದೇಶಗಳ ನಡುವಿನ ವಾರ್. ಇಡೀ ಟಿ20 ವಿಶ್ವಕಪ್ನಲ್ಲಿ ಇದೇ ಮೋಸ್ಟ್ ಹೈ ವೋಲ್ಟೇಜ್ ಮ್ಯಾಚ್ ಆಗಿದೆ. ಬದ್ಧ ವೈರಿಗಳ ಹಣಾಹಣಿಯನ್ನ ವೀಕ್ಷಿಸಲು ಕ್ರಿಕೆಟ್ ಫ್ಯಾನ್ಸ್ ಕೂಡ ಕಾತರರಾಗಿದ್ದಾರೆ. ಪ್ರತಿಷ್ಠೆ ಸಮರಕ್ಕೆ ಸಜ್ಜಾಗಿದೆ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್. ಜಾಗತಿಕ ಕ್ರಿಕೆಟ್ನ ಕಣ್ಣರಳಿಸಿದೆ ಇಂಡೋ-ಪಾಕ್ ಟಿ20 ಪಂದ್ಯ. ಟಿ20ಯಲ್ಲಿ ಪಾಕ್ ವಿರುದ್ಧ ಭಾರತ ವನಿತೆಯರದ್ದೇ ಮೇಲುಗೈ. ಪಾಕ್ ವನಿತೆಯರ ಹುಟ್ಟಡಗಿಸೋದ್ರಲ್ಲಿ ಕೌರ್ ಪಡೆ ಪಂಟರ್ ಅಂತ ಹೇಳಲಾಗುತ್ತೆ. ಚರಿತ್ರೆಯನ್ನ ಸೃಷ್ಟಿಸಲು ಸಜ್ಜಾಗಿ ನಿಂತಿದೆ ಹರ್ಮನ್ ಪ್ರೀತ್ ಕೌರ್ ಪಡೆ. ಐಸಿಸಿ ವುಮೆನ್ಸ್ ಟಿ20 ವಿಶ್ವಕಪ್ನಲ್ಲಿಂದು ಇಂಡೋ-ಪಾಕ್ ಸಮರ ಇರುವಂತದ್ದು. ಟಿ20 ವಿಶ್ವಕಪ್ನಲ್ಲಿಂದು ಭಾರತ ವನಿತೆಯರದ ಅಭಿಯಾನ ಶುರುವಾಗುತ್ತೆ. ಇದು ಪಂದ್ಯವಲ್ಲ, ಪ್ರತಿಷ್ಠೆಯನ್ನೇ ಪಣಕ್ಕಿಡುವಂತಹ ಮಹಾಯುದ್ಧ ಅಂತ ಕೂಡ ಹೇಳಲಾಗ್ತಾ ಇದ್ದು, ಎರಡು ತಂಡಗಳ ನಡುವಿನ ಪಂದ್ಯ ಅಲ್ಲ, ಇದು ಕೂಡ ಎರಡು ದೇಶಗಳ ನಡುವಿನ ವಾರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇಡೀ ಟಿ20 ವಿಶ್ವಕಪ್ನಲ್ಲಿ ಇದೇ ಮೋಸ್ಟ್ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಜೊತೆಗೆ ಬದ್ಧ ವೈರಿಗಳ ಹಣಾಹಣಿಯನ್ನ ವೀಕ್ಷಿಸುವುದಕ್ಕೆ ಕ್ರಿಕೆಟ್ ಫ್ಯಾನ್ಸ್ ಕೂಡ ಕಾತರರಾಗಿದ್ದಾರೆ. ಪ್ರತಿಷ್ಠೆ ಸಮರಕ್ಕೆ ಸಜ್ಜಾಗಿ ನಿಂತಿರುವಂಥದ್ದು ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ ಸ್ಟೇಡಿಯಂ. ಜಾಗತಿಕ ಕ್ರಿಕೆಟ್ನ ಕಣ್ಣರಳಿಸಿದೆ ಇಂಡೋ-ಪಾಕ್ ಟಿ20 ಪಂದ್ಯ. ಟಿ20ಯಲ್ಲಿ ಪಾಕ್ ವಿರುದ್ಧ ಭಾರತ ವನಿತೆಯರದ್ದೇ ಮೇಲುಗೈ ಅಂತ ಕೂಡ ಹೇಳಲಾಗ್ತಾ ಇದ್ದು, ಟಿ20 WCL ನಲ್ಲಿ ಇಂಡೋ-ಪಾಕ್ ಗಮನಿಸ್ತಾ ಹೋಗೋದಾದ್ರೆ ಪಂದ್ಯಗಳು 8 ಪಂದ್ಯಗಳಾಗಿದೆ. ಈ ಒಂದು ಎರಡೂ ಪಂದ್ಯಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಎರಡು ತಂಡಗಳ ನಡುವೆ ಭಾರತಕ್ಕೆ ಗೆಲುವು ತಂದಿರುವಂಥದ್ದು 6 ಪಂದ್ಯಗಳು, ಪಾಕ್ಗೆ 2 ಗೆಲುವಾಗಿರುವಂಥದ್ದು 8 ಪಂದ್ಯಗಳಲ್ಲಿ. ಇದುವರೆಗೂ ಕೂಡ ಭಾರತ ಹಾಗೂ ಪಾಕಿಸ್ತಾನದ ನಡುವೆ 8 ಪಂದ್ಯಗಳು ಆಗಿರುವಂಥದ್ದು. ಭಾರತಕ್ಕೆ 6 ಗೆಲುವು ಆಗಿದ್ರೆ ಪಾಕ್ಗೆ 2 ಗೆಲುವು ತಂದುಕೊಟ್ಟಿರುವಂಥದ್ದು. ಪಾಕ್ ಜೊತೆ ಹ್ಯಾಂಡ್ ಶೇಕ್ ಮಾಡುತ್ತಾ ಭಾರತ ಅನ್ನುವಂತಹ ಪ್ರಶ್ನೆ. ನೋಡಿ, ನಾವು ಇಲ್ಲಿಗೆ ಬಂದಿರುವುದು ಕ್ರಿಕೆಟ್ ಆಡಲು ಮಾತ್ರ, ನಾವು ಕ್ರಿಕೆಟ್ ಬಗ್ಗೆ ಮಾತ್ರ ಮಾತನಾಡುತ್ತೇವೆ ಅಂತ ಹೇಳಿದ್ದಾರೆ. ಕ್ರಿಕೆಟ್ ಹೊರತುಪಡಿಸಿ ಬೇರೆ ಮಾತನಾಡುವುದಿಲ್ಲ. ಪ್ರಶ್ನೆ ಕೇಳಿದ ವರದಿಗಾರನಿಗೆ ಕೌರ್ ಖಡಕ್ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಪಾಕ್ ಜೊತೆ ಹ್ಯಾಂಡ್ ಶೇಕ್ ಮಾಡುತ್ತಾ ಭಾರತ ಎನ್ನುವಂತಹ ಪ್ರಶ್ನೆಗೆ ಇದೀಗ ಉತ್ತರವನ್ನ ನೀಡಿರುವಂತದ್ದು, ನಾವು ಇಲ್ಲಿಗೆ ಬಂದಿರುವುದು ಕ್ರಿಕೆಟ್ ಆಡಲು, ನಾವು ಕ್ರಿಕೆಟ್ ಬಗ್ಗೆ ಮಾತ್ರ ಮಾತನಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹರ್ಮನ್ ಪ್ರೀತ್ ಕೌರ್. ಆಲ್ರೆಡಿ ಈಗ ಇಂಗ್ಲೆಂಡ್ ಹಾಗೆ ಭಾರತದ ನಡುವೆ ಒಂದಷ್ಟು ಪಂದ್ಯಗಳು ಕೂಡ ಆಗಿರುವಂತದ್ದು. ಆಗ ಅವರು ಹ್ಯಾಂಡ್ ಶೇಕ್ ಮಾಡಿರಲಿಲ್ಲ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಈಗ ಪಾಕ್ ಜೊತೆ ಹ್ಯಾಂಡ್ ಶೇಕ್ ಮಾಡುತ್ತಾ ಭಾರತ ಅನ್ನುವಂತಹ ಪ್ರಶ್ನೆಗೆ ಖಡಕ್ ಆಗಿ ಉತ್ತರವನ್ನ ನೀಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ? ಗಂಗಾ, ಖಂಡಿತವಾಗ್ಲೂ ICC ಇವೆಂಟ್ಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗುತ್ತೆ ಅಂದರೆ ಅದರ ಕ್ರೇಜ್ ತುಂಬ ವಿಭಿನ್ನವಾಗಿರುತ್ತೆ, ಹಾಗೆ ತುಂಬ ಹೈ ವೋಲ್ಟೇಜ್ನಿಂದ ಕೂಡಿರುತ್ತೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದರೆ ಅದು ಕೇವಲ ಎರಡು ಅಂದರೆ ಕ್ರಿಕೆಟ್ ಮ್ಯಾಚ್ಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದು ಎರಡು ದೇಶಗಳ ನಡುವಿನ ಪ್ರತಿಷ್ಠೆಯ ಸಮರ ಆಗಿರುತ್ತೆ. ಎರಡು ದೇಶಗಳ ಅಭಿಮಾನಿಗಳ ಭಾವನೆಗಳನ್ನು ಪ್ರತಿನಿಧಿಸುವಂಥ ಪಂದ್ಯ ಆಗಿರುತ್ತೆ. ಹೀಗಾಗಿ ಏನು ಕೇವಲ ಭಾರತ ಪಾಕಿಸ್ತಾನ ಪಂದ್ಯವನ್ನು ಎರಡು ದೇಶಗಳಷ್ಟೇ ಅಲ್ಲ, ಇಡೀ ಕ್ರಿಕೆಟ್ ಜಗತ್ತು ಕೂಡ ತುಂಬ ಕುತೂಹಲದ ಕಣ್ಣಿನಿಂದ ನೋಡುತ್ತೆ. ಅದರಲ್ಲೂ ಇವತ್ತಿನ ಪಂದ್ಯ ಅಂದರೆ ವುಮೆನ್ಸ್ ವರ್ಲ್ಡ್ ಕಪ್ನಲ್ಲಿ ಏನು ಹರ್ಮನ್ ಪ್ರೀತ್ ಕೌರ್ ಪಡೆ ಇವತ್ತು ಪಾಕಿಸ್ತಾನ ತಂಡವನ್ನು ಮುಖಾಮುಖಿ ಆಗ್ತಿದೆ. ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ನಲ್ಲಿರುವಂಥ ಎಡ್ಜ್ಬಸ್ಟನ್ನಲ್ಲಿ ಎರಡೂ ತಂಡಗಳು ಮುಖಾಮುಖಿ ಆಗ್ತಿದೆ. ಅದಕ್ಕೂ ಮುನ್ನ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಭಾರತದ ನಾಯಕಿಯಾಗಿರ್ತಕ್ಕಂಥ ಹರ್ಮನ್ ಪ್ರೀತ್ ಕೌರ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಇವತ್ತು ನೀವು ಪಾಕಿಸ್ತಾನ ಆಟಗಾರ್ತಿಯರಿಗೆ ಹ್ಯಾಂಡ್ ಶೇಕ್ ಮಾಡ್ತೀರಾ ಪಂದ್ಯದ ನಂತರ ಅಂತ. ಸೊ ಈ ಒಂದು ಪ್ರಶ್ನೆಗೆ ಕೌರ್ ಒಂದು ಖಡಕ್ಕಾದಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕ್ರಿಕೆಟನ್ನು ಆಡೋಕ್ಕೆ ಬಂದಿದ್ವಿ, ಬೇರೆ ಯಾವುದೇ ಯೋಚನೆಯನ್ನು ಮಾಡ್ತಿಲ್ಲ. ಅಂದರೆ ಕ್ರಿಕೆಟ್ ಬಗ್ಗೆ ಕುರಿತಾಗಿ ನೀವು ಪ್ರಶ್ನೆಯನ್ನು ಕೇಳಿದರೆ ಅದರ ಬಗ್ಗೆ ಮಾತ್ರ ಉತ್ತರಿಸ್ತೀವಿ ಹೊರತು ಬೇರೆ ಯಾವುದೇ ವಿಚಾರಕ್ಕೆ ನಾವು ಉತ್ತರಿಸೋದಿಲ್ಲ. ಅಂದರೆ ನಾವು ಫೋಕಸ್ ಆಗಿ ಓನ್ಲಿ ತಂಡದ ವಿರುದ್ಧ ಗೆಲುವನ್ನು ಸಾಧಿಸೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಒಂದು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಸೊ ಇವತ್ತಿನ ಪಂದ್ಯ ತುಂಬ ರಣರೋಚಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಭಾರತ ತಂಡದ ಒಂದು ಪ್ರಾಬಲ್ಯವನ್ನು ಗಮನಿಸಿದರೆ ಭಾರತದ ವನಿತೆಯರು ಪಾಕಿಸ್ತಾನದ ವಿರುದ್ಧ ಒಂದು ಪ್ರಚಂಡವಾದ ಪಾರುಪತ್ಯವನ್ನು ಮೆರೆದಿದ್ದಾರೆ. ಇದುವರೆಗೂ ಅಂತಾರಾಷ್ಟ್ರೀಯ T20ಯಲ್ಲಿ ಭಾರತ ತಂಡ 16 ಬಾರಿ ಪಾಕಿಸ್ತಾನ ತಂಡವನ್ನು ಮುಖಾಮುಖಿಯಾಗಿದೆ. ಅದರಲ್ಲಿ ಬರೋಬ್ಬರಿ 13 ಬಾರಿ ಭಾರತ ತಂಡ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿದಿದೆ. ಈ ಒಂದು ಅಂಕಿಅಂಶಗಳು ಭಾರತ ತಂಡದ ಒಂದು ಪ್ರಾಬಲ್ಯವನ್ನು ಸಂಕೇತಿಸುತ್ತೆ. ಹಾಗೆ ICC T20 ವಿಶ್ವಕಪ್ನಲ್ಲೂ ಇದುವರೆಗೂ ಭಾರತ ತಂಡ 8 ಬಾರಿ ಪಾಕಿಸ್ತಾನದ ತಂಡವನ್ನು ಮುಖಾಮುಖಿಯಾಗಿದೆ. ಈ 8 ಪಂದ್ಯಗಳಲ್ಲಿ ಭಾರತ ತಂಡ 6 ಪಂದ್ಯಗಳಲ್ಲಿ ಗೆದ್ದಿದ್ದು ಕೇವಲ 2 ಪಂದ್ಯಗಳಲ್ಲಿ ಪಾಕಿಸ್ತಾನ ತಂಡ ಜಯವನ್ನು ಗಳಿಸಿದೆ. ಸೊ ಈ ಒಂದು ಅಂಕಿಅಂಶಗಳ ಸೂಚನೆಯ ಪ್ರಕಾರ ಏನು ಹೈ ವೋಲ್ಟೇಜ್ ಪಂದ್ಯಗಳಲ್ಲಿನ ಒತ್ತಡವನ್ನು ಭಾರತ ಸಮರ್ಥವಾಗಿ ನಿಭಾಯಿಸಿಕೊಂಡು ಬರ್ತಾ ಇದೆ. ಭಾರತದಲ್ಲಿನ ಕೋಚಿಂಗ್ ವ್ಯವಸ್ಥೆ ಮತ್ತು ಭಾರತ ತಂಡದ ಆಟಗಾರ್ತಿಯರ ಸಾಮರ್ಥ್ಯ ತುಂಬ ಹೈ ವೋಲ್ಟೇಜ್ ಪಂದ್ಯಗಳಲ್ಲಿ ಏನು ತಮ್ಮ ಸಂವೇದನಾತ್ಮಕವಾದ ಶಕ್ತಿಯಿಂದ ಎದುರಾಳಿ ತಂಡಗಳನ್ನು ಕುಗ್ಗಿಸುವ ಮೂಲಕ ಒಂದು ಪ್ರಚಂಡವಾದ ಪಾರುಪತ್ಯವನ್ನು ಮೆರೀತಾ ಇದ್ದಾರೆ. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಹರ್ಮನ್ ಪ್ರೀತ್ ಕೌರ್ ಪಡೆ ಸುಲಭವಾಗಿ ಪಾಕಿಸ್ತಾನ ತಂಡವನ್ನು ಮಣಿಸುತ್ತೆ ಅನ್ನುವಂಥ ನಿರೀಕ್ಷೆ ಇದ್ದರೂ ಕೂಡ ಎರಡೂ ದೇಶಗಳ ನಡುವಿನ ಪ್ರತಿಷ್ಠೆಯ ಒಂದು ಪಂದ್ಯವಾಗಿರುವುದರಿಂದ ಈ ಪಂದ್ಯ ತುಂಬ ರಣರೋಚಕವಾಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಗಂಗಾ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.